ಹಲೋ ಸ್ನೇಹಿತರೆ, ಚಾರ್ಟ್ಸ್ಟಾಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಥ್ಯಾಂಕ್ ಯು ಆಲ್ ಫಾರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ವಾಚಿಂಗ್ ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಕಂಟೆಂಟ್ ನೀಡುವ ಜವಾಬ್ದಾರಿ ನನ್ನದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಪೊಟೆನ್ಷಿಯಲಿ ಬ್ರೇಕ್ಔಟ್ ಸ್ಟಾಕ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ, ತಪ್ಪದೇ ಕಡೆ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿನ್ನೆ ನಾನು ನಿಮಗೆ 3 ಸ್ಟಾಕ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೆ. ಬನ್ನಿ ಕ್ವಿಕ್ಕಾಗಿ ಅದು ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ನಂತರ ಬ್ರೇಕ್ಔಟ್ ರೆಡಿಯಾಗಿ ಶುರುವಾಗಿರುವಂಥ ಸ್ಟಾಕ್ಸ್ನ ನೋಡೋಣ. ಮೊದಲನೇದಾಗಿ ಸೆರಿಬ್ರಾ ಟೆಕ್ ಲಿಮಿಟೆಡ್. ನಾನು ಇದನ್ನು ನಿಮಗೆ ನಿನ್ನೆ ಸಜೆಸ್ಟ್ ಮಾಡಿದ್ದೆ. ಇದು ಇನ್ನೂ ಕೂಡ ಬ್ರೇಕ್ಔಟ್ ಆಗಿಲ್ಲ, ಹಾಗೆ ಬ್ರೇಕ್ಔಟ್ ಟ್ರೆಂಡ್ ಲೈನ್ ಒಳಗಡೆ ಟ್ರೇಡ್ ಆಗ್ತಾ ಇದೆ. ಇನ್ನು ನಮ್ಮ ಬೈಯಿಂಗ್ ಪ್ರೈಸ್ ಟ್ರಿಗರ್ ಆಗಿಲ್ಲ. ಒನ್ಸ್ ನಮ್ಮ ಬೈಯಿಂಗ್ ಪ್ರೈಸ್ ಟ್ರಿಗರ್ ಆದರೆ ನಾವು ಅದನ್ನು ಬೈ ಮಾಡ್ಬೋದು. ನಮ್ಮ ಸ್ಟಾಪ್ ಲಾಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿರುವಂಥ ಕ್ಯಾಂಡಲ್ ಕೆಳಗಡೆ ಇರುತ್ತೆ. ಹಾಗೆ ಈ ಜಾಗದಲ್ಲಿ ನಾನು ನಿಮಗೊಂದು ಕೀ ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಮಗೆ ಹೈಯರ್ ಸೈಡ್ ಬ್ರೇಕ್ ಆದರೆ ನಾವು ಅದನ್ನು ಸ್ಟಾಕ್ಸ್ನ ನಾವು ಸ್ವಿಂಗ್ ಟ್ರೇಡರ್ ಪೊಸಿಷನ್ ಟ್ರೇಡರ್ಗೆ ಕ್ಯಾರಿ ಮಾಡ್ಬೋದು. ಅದೇ ಏನಾದರೂ ಟ್ರೆಂಡ್ ಲೈನ್ ಲೋವರ್ ಸೈಡ್ ಬ್ರೇಕ್ ಆದರೆ ಫ್ಯೂಚರ್ ಸ್ಟಾಕ್ಸ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಈಕ್ವಿಟಿ ಸ್ಟಾಕ್ಸ್ನ ನಾವು ಸೆಲ್ಲಿಂಗ್ ಸೈಡು ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಏನು ಮಾಡ್ಬೋದು ಅಂದರೆ, ಲೋವರ್ ಸೈಡ್ ಏನಾದರೂ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದರೆ ಆ ಸ್ಟಾಕ್ಸ್ಗಳನ್ನ ನಾವು ಇಂಟ್ರಾಡೇಗೆ ಟ್ರೇಡ್ ಮಾಡ್ಬೋದು. ಆದರೆ ಇಂಟ್ರಾಡೇ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಇಂಟ್ರಾಡೇ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ನಮ್ಮ ನೆಕ್ಸ್ಟ್ ಸ್ಟಾಕ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ನಾರ್ ಕ್ಯಾಪಿಟಲ್ ಆ್ಯಂಡ್ ಫಿನಾನ್ಸ್. ಈ ಸ್ಟಾಕು ಕೂಡ ಇನ್ನೂ ಕೂಡ ಟ್ರೆಂಡ್ ಲೈನ್ ಒಳಗಡೆ ಟ್ರೇಡ್ ಆಗ್ತಾ ಇದೆ. ಒಂದು ಟೈಟ್ ರೇಂಜ್, ಸ್ಟಿಲ್ ಇಟ್ಸ್ ಇನ್ ಟೈಟ್ ರೇಂಜ್, ವೆಯ್ಟ್ ಆ್ಯಂಡ್ ವಾಚ್ ಸ್ಟೇಜಲ್ಲಿದೆ. ನೋಡೋಣ ಮುಂದಿನ ಸ್ಟಾಕ್ ನೋಡೋಣ ಬನ್ನಿ. ನಮ್ಮ ಮುಂದಿನ ಸ್ಟಾಕ್ ತ್ರಿವೇಣಿ ಇಂಜಿನಿಯರ್ಸ್ ಆ್ಯಂಡ್ ಇಂಡಸ್ಟ್ರಿ ಲಿಮಿಟೆಡ್. ಈ ಸ್ಟಾಕ್ನ ನೀವು ಕ್ಲಿಯರಾಗಿ ನೋಡ್ಬೋದು. ಒಂದು ಬ್ಯೂಟಿಫುಲ್ ಬ್ರೇಕ್ಔಟ್ನ ಕೊಟ್ಟಿದೆ. ನಮ್ಮ ಟ್ರೆಂಡ್ ಲೈನಿಂದ ಎಬೋ ಟ್ರೇಡ್ ಆಗೋದಕ್ಕೆ ಶುರುವಾಗಿದೆ. ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದಾಗೆ, ಸೊ ನಮ್ಮ ಬೈಯಿಂಗ್ ಪ್ರೈಸ್ 244 to 245 246 ಇತ್ತು. ಸೊ ಅದರ ಎಬೋ ಆಲ್ರೆಡಿ ಟ್ರೇಡ್ ಆಗಿ ಇದು 255 ತನಕ ಹೈ ರೀಚ್ ಆಗಿ ಈಗ 250 ಸೊ ನೆಕ್ಸ್ಟ್ ಬರೋ ದಿನಗಳಲ್ಲಿ ಒಳ್ಳೆ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಮುಂದೆ ಇನ್ನೂ ಕೂಡ ನಮ್ಮ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್ ತನಕ ರೀಚ್ ಆಗ್ಬೋದು. ಬ್ರೇಕ್ಔಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ನಾವು ನಮ್ಮ ಸ್ಟಾಪ್ ಲಾಸಿಂದ ಪ್ರೊಟೆಕ್ಟ್ ಮಾಡ್ಬೋದು. ಈಗ ಬನ್ನಿ ನಮಗೆ ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ಹಾಗೂ ನೆಕ್ಸ್ಟ್ ವೀಕ್ಗೆ ಯಾವುದು ತುಂಬಾ ಪೊಟೆನ್ಷಿಯಲ್ ಇದೆ, ತುಂಬ ಹೈ ಮೂವ್ ಆಗೋದಕ್ಕೆ, ಅಪ್ ಮೂವ್ ಆಗೋದಕ್ಕೆ ವಿತ್ ಮಿನಿಮಲ್ ಸ್ಟಾಪ್ ಲಾಸ್ ನೋಡೋಣ. ನಮ್ಮ ಮೊದಲನೇ ಸ್ಟಾಕ್ ಹ್ಯಾಮಿ ಆರ್ಗ್ಯಾನಿಕ್ಸ್ ಲಿಮಿಟೆಡ್. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ, ಎಷ್ಟು ಕ್ಲಿಯರ್ ಕಟ್ ಆಗಿ ಇದು ಪ್ರೀವಿಯಸ್ಲಿ ಇದು ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಿದೆ. ಸ್ಮಾಲ್ ಪ್ಯಾಟ್ರನ್ ಇನ್ಸೈಡ್ ವೀಕ್ಲಿ ಪ್ಯಾಟ್ರನ್ ಒಳಗಡೆ ಒಂದು ಡೈಲಿ ಪ್ಯಾಟ್ರನ್ ಚಿಕ್ಕದಾಗಿದೆ. ಸೊ ಅದು ಒಂದು ಅಪ್ ಮೂವ್ ಕೊಟ್ಟಿದ ತಕ್ಷಣ ನಿಯರ್ಲಿ 2 ಮಂತ್ಸ್ಗಳ ಕಾಲ ತುಂಬಾ ಕನ್ಸಾಲಿಡೇಟ್ ಆಗಿದೆ. ಒಂದು ರೇಂಜ್ ಒಳಗಡೆ, ಟೈಟ್ ರೇಂಜ್ ಒಳಗಡೆ ನೀವು ಇಲ್ಲಿ ನೋಡ್ಬೋದು, ಒಂದು ಟೈಟ್ ರೇಂಜ್ ಒಳಗಡೆ ಇದು ನಿಮಗೆ ಟ್ರೇಡ್ ಆಗಿದೆ. ಈ ಟೈಟ್ ರೇಂಜ್ ಒಳಗಡೆ ನಿಮಗೆ ಅದು ಟ್ರೇಡ್ ಆಗಿರೋದ್ರಿಂದ ಇವತ್ತು ನಿಮಗೆ ಅದು ಬ್ರೇಕ್ಔಟ್ ಕೊಟ್ಟಿದೆ. ಸೊ ನಾವು ಇದನ್ನು ಖಂಡಿತವಾಗ್ಲೂ ಇದನ್ನು ಟ್ರೇಡ್ ಮಾಡ್ಬೋದು. ಇದನ್ನು ನಾವು ಇದರ ಹೆಬೋ ನಾವು ಬೈ ಮಾಡಿ ನಾವು ಇದರ ಕೆಳಗಡೆ ಸ್ಟಾಪ್ ಲಾಸ್ ಇಡ್ಬೋದು. ಅಪ್ರಾಕ್ಸಿಮೇಟ್ಲಿ ನಮ್ಮದು ಸ್ಟಾಪ್ ಲಾಸ್ 50 to 60 ಪಾಯಿಂಟ್ಸ್ ಬರುತ್ತೆ. ನಮ್ಮದು ಟಾರ್ಗೆಟ್ ಖಂಡಿತವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ. ಯಾಕೆ ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ವೀಕ್ಲಿ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡ್ತೀನಿ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನೀವು ನೋಡೋದಾದರೆ ನೋಡಿ ಫ್ರೆಂಡ್ಸ್, ಈ ಸ್ಟಾಕ್ನಲ್ಲಿ ಹೆಚ್ಚಿನ ಪೊಟೆನ್ಷಿಯಲ್ ಇದೆ ಇಯರ್ ಮೂವ್ಗೆ. ಯಾಕೆ ಅಂತ ಅನ್ನೋದಾದರೆ ಈಗ ತಾನೇ ಬ್ರೇಕ್ಔಟ್ ಶುರು ಆಗಿದೆ. ಸೊ ಇನಿಷಿಯಲ್ ಸ್ಟೇಜಲ್ಲೇ ನಾವು ಎಂಟ್ರಿ ತೊಗೊಳೋದ್ರಿಂದ ನಮ್ಮ ಸ್ಟಾಪ್ ಲಾಸ್ ತುಂಬಾ ಮಿನಿಮಮ್ ಇರುತ್ತೆ. ಪೊಟೆನ್ಷಿಯಲ್ ಮ್ಯಾಕ್ಸಿಮಮ್ ಬರುವಂಥ ಚಾನ್ಸಸ್ ಇರುತ್ತೆ. ನಮ್ಮ ಮೊದಲನೆಯ ಟಾರ್ಗೆಟ್ 10% ಆದರೆ ಎರಡನೆಯ ಟಾರ್ಗೆಟ್ ಖಂಡಿತವಾಗ್ಲೂ 20 to 30% ಚಾನ್ಸಸ್ ಇದೆ. ಬಟ್ ಇದು 1 ವೀಕಲ್ಲಿ ಆಗ್ಬೋದು, ಇಲ್ಲ ಅಂತಂದರೆ 2 weeks 3 weeksಲ್ಲಿ ಕೂಡ ಆಗ್ಬೋದು. ನಮಗೆ ಮೇಯ್ನ್ಲಿ ನಾವು ನಮ್ಮ ಸ್ಟಾಪ್ ಲಾಸ್ನ ನಾವು ಕಂಟ್ರೋಲ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಟ್ರೇಡ್ನ ನಾವು ಮಾಡ್ಬೋದು. ನಮ್ಮ ಮುಂದಿನ ಸ್ಟಾಕ್ ನೋಡೋಣ ಬನ್ನಿ. ನಮ್ಮ ಮುಂದಿನ ಸ್ಟಾಕ್ ಬ್ರೇಕ್ಔಟ್ ತುಂಬ ಕ್ಲಿಯರಾಗಿ ಬ್ರೇಕ್ಔಟ್ ಕೊಟ್ಟಿದೆ. ಟಾಟಾ ಪವರ್ ಎಷ್ಟು ಕ್ಲಿಯರಾಗಿ ಬ್ರೇಕ್ಔಟ್ ಕೊಟ್ಟಿದೆ ಅಂದರೆ ವಿತೌಟ್ ಎನಿ ಶ್ಯಾಡೋ ಫ್ರಮ್ ದ ಹೈಯರ್ ಸೈಡ್. ಸೊ ನಾಳೆ ಗ್ಯಾಪ್ ಅಪ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ಮಾರ್ಕೆಟ್ ಸಪೋರ್ಟ್ ಮಾಡಿದ್ರೆ. ಇಲ್ಲ ಅಂದರೆ ನಾವು ಇದು ಹೈ ಕ್ರಾಸ್ ಆಗ್ತಾ ಇದ್ದಾಗೆ ನಾವು ಅದನ್ನು ಬೈ ಮಾಡಿ ಅರೌಂಡ್ 4 to 5% ಬರುತ್ತೆ. ಆ ಲೋ ಕೆಳಗಡೆ ನಾವು ಅದನ್ನು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ಬೋದು. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. 200 ಸಬ್ಸ್ಕ್ರಿಪ್ಷನ್ ಬಂದಿಲ್ಲಿ ನಿಮಗೆ ಯಾವ ರೀತಿ ಅರ್ಲಿಯಾಗಿ ಎಂಟ್ರಿನ ಐಡೆಂಟಿಫೈ ಮಾಡುವುದು ವಿತ್ ಮಿನಿಮಲ್ ರಿಸ್ಕ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ.
ಮತ್ತೆ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಎ ಗ್ರೇಟ್